ಗುರು ಅಮೋಘ ಸಿದ್ದೇಶ್ವರ ಮಠ ತುರ್ವಿಹಾಳ ಶಾಖಾ ಮಠ ಗಂಜಿಹಾಳ ಗ್ರಾಮದಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಗಂಜಿಹಾಳ ಗ್ರಾಮದಲ್ಲಿ ದಿನಾಂಕ 25/02/2026 ಬುಧವಾರ ಬೆಳಿಗ್ಗೆ 9:30 ಸುಮಾರಿಗೆ ಭೂಮಿ ಪೂಜೆಯನ್ನು ಶ್ರೀ ಗುರು ಅಮೋಘ ಸಿದ್ದೇಶ್ವರ ಮಠ ತುರ್ವಿಹಾಳ ಗುರುಗಳಾದ ಪರಮಪೂಜ್ಯ ಶ್ರೀ ಮಾದಯ್ಯ ಸ್ವಾಮಿ ಗುರುವಿನವರು ನೇತೃತ್ವದಲ್ಲಿ ಶ್ರೀ ಗುರು ಅಮೋಘ ಸಿದ್ದೇಶ್ವರ ಶಾಖಾ ಮಠ ಗಂಜಿಹಾಳ ಗ್ರಾಮದಲ್ಲಿ ನಾಡಿನ ಅನೇಕ ಹರ ಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಶ್ರೀಮಠದ ಶಾಖಾ ಮಠ ಭೂಮಿ ಪೂಜೆ ಹಾಗೂ ಅಡಿಗಲ್ಲು ಸಮಾರಂಭ ನೆರವೇರಿಸಿ ಅವರು ಭಕ್ತರನ್ನು ಉದ್ದೇಶಿಸಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾನೆ. ದೇವಸ್ಥಾನಗಳಿಗೆ, ಮಠಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಭಕ್ತರು ದಾನಧರ್ಮ ಮಾಡಿದರೆ ಯಾವುದೇ ರೀತಿಯಿಂದ ಅವರಿಗೆ ಹಣದ ಕೊರತೆಯಾಗುವುದಿಲ್ಲ ಮತ್ತು ಅವರ ಕುಟುಂಬ ಅಭಿವೃದ್ಧಿಯತ್ತ ಸಾಕುತ್ತದೆ ಎಂದು ತುರ್ವಿಹಾಳ ಮಠದ ಮಾದಯ್ಯ ಸ್ವಾಮಿ ಗುರುವಿನವರು ಪ್ರಸ್ತಾವಿಕವಾಗಿ ಮಾತನಾಡಿದರು. ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ದಾನ ಧರ್ಮ ಮಾಡಿ ಮಠಗಳನ್ನು ಅಭಿವೃದ್ಧಿಪಡಿಸುವುದಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಿ ಮಠಮಾನ್ಯಗಳು ಬೆಳೆಸಲು ಮುಂದಾದ ಉದಾಹರಣೆಗಳು ನಾವೆಲ್ಲರೂ ಕಂಡಿದ್ದೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ದಾಸೋಹ ಪ್ರವಚನ ನೀಡಲು ಮುಂದಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹುನಗುಂದ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ್ ದೊಡ್ಡಮನಿಯವರು ಮಾತನಾಡಿದರು. ಮುಂದಿನ ಜನ್ಮದಲ್ಲಿ ನಮಗೆ ಸುಖದ ಜೊತೆಗೆ ವೈಭವದ ಜೀವನ ಸಿಗಬೇಕೆಂದರೆ ಪರೋಪಕಾರಿ ಕೆಲಸವನ್ನು ಮಾಡಿದಾಗ ಮಾತ್ರ ನಮಗೆ ಮೋಕ್ಷ ಸಿಗುತ್ತದೆ. ಇಲ್ಲದಿದ್ದರೆ ಎಲ್ಲ ಇದ್ದರೂ ಒಂದು ರೀತಿಯ ದಾರಿದ್ರ್ಯ ಆವರಿಸುತ್ತದೆ. ನಾವೆಲ್ಲರೂ ಈ ಮಠವನ್ನ ಅಭಿವೃದ್ಧಿಯತ್ತ ಸಾಗಿಸಲು ಮುಂದಾಗಬೇಕು ಎಂದು ಬಾಗಲಕೋಟೆ ಜಿಲ್ಲಾ ಪಂಚಾಯತಿಯ ಸದಸ್ಯರ ವೀರೇಶ್ ಸಿದ್ದಣ್ಣ ಉಂಡೋಡಿ ಮಾತನಾಡಿದರು. ಮನುಷ್ಯ ಜನ್ಮ ಪುಣ್ಯದ ಫಲವಾಗಿದೆ. ದೈವಭಾವ ಇರುವ ಮನಸ್ಸಿನಲ್ಲಿ ಭೇದಭಾವ ಇರುವುದಿಲ್ಲ. ಭಕ್ತರು ಮತ್ತು ಭಗವಂತನನ್ನು ಸೇರುವ ಶಕ್ತಿಯಾಗಿದೆ. ಭಕ್ತಿಯಿಂದಲೇ ಮನಸ್ಸಿಗೆ ಶಕ್ತಿ ಹಾಗೂ ಮುಕ್ತಿ ಸಿಗುತ್ತದೆ ಎಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಶಿರೂರಿನ ಶ್ರೀ ಚಿನ್ಮಯಾನಂದ ಸ್ವಾಮಿಗಳು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಶ.ಬ್ರ. ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ನೀಡುಗುಂದಿ, ಶ.ಬ್ರ. ಶ್ರೀ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ಅಮರಗೊಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ತುರ್ವಿಹಾಳ, ಶ್ರೀ ಏಕಪ್ಪಯ್ಯ ಗಾನಪ್ಪಯ್ಯನವರ ಬಿಸನಾಳ, ಶ್ರೀ ಗುಂಡಯ್ಯ ಅಪ್ಪಾಜಿ ಸರ್ವೇಶ್ವರ ಮಠ ತುರ್ವಿಹಾಳ, ಶ್ರೀ ಪಾಂಡುಮುತ್ಯ ಧರ್ಮರ ತಿಮ್ಮಾಪುರ, ಸಂಗಯ್ಯ ಬಸಯ್ಯ ಹಿರೇಮಠ್ ಸ್ವಾಮಿಗಳು ಭೀಮಪ್ಪಯ್ಯರ್ಜರಿ, ಮುತ್ತಣ್ಣ ಭರಮಗೌಡ್ರು, ಮಲ್ಲು ಕರಡಿ, ಬಾಲೇಶ್ ಹಿರೇಗೌಡ್ರು, ಗಂಜಿಹಾಳ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಸಂಗಮೇಶ್ ಅಮರಗೋಳು. ಈ ನಾಡಿನಲ್ಲಿ ಜ್ಞಾನದ ಜ್ಯೋತಿ ಬಹಳಷ್ಟು ಸಮಾಜದ ಒಂದು ಮಠ, ತುರ್ವಿಹಾಳದ ಮಠವನ್ನ ಶಾಖಾ ಮಠ ಈ ಭಾಗದಲ್ಲಿ ಪ್ರಾರಂಭಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 2023 ಮೇ 25ನೇ ತಾರೀಕಿನಂದು ನಾನು ಒಂದು ಸಭೆಯನ್ನು ಕರೆದಿದ್ದೆ. ಈ ಭಾಗದ ಎಲ್ಲ ಹಳ್ಳಿಗಳ ಭಕ್ತರನ್ನು ಎಲ್ಲ ಆ ಒಂದು ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ, ಬಹುತೇಕರು ಪಾಲ್ಗೊಂಡಿದ್ದೀರಿ. ಇಲ್ಲಿಂದ ಐಹೊಳೆಯಿಂದ ಕೂಡಲಸಂಗಮ ಅಂಡ್ರಗಲ್ವರೆಗೂ ಕೂಡ ಭಕ್ತರು ಸೇರಿದ್ರಿ ಆ ಸಭೆಯಲ್ಲಿ. ಆ ಸಭೆಯಲ್ಲಿ ಹಲವಾರು ಚರ್ಚೆಗಳು, ಭಕ್ತ ಹಿತಚಿಂತನ ಸಭೆ ಅಂತ ಏರ್ಪಡಿಸಿದ್ವಿ. ಆ ಸಭೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ, ಮಠದ ಅಭಿವೃದ್ಧಿಗೋಸ್ಕರವಾಗಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ವ್ಯಕ್ತಪಡಿಸುವವರಾಗಿದ್ರಿ. ಅವತ್ತಿನ ದಿನ ಮಠ ಎಲ್ಲಿ ಮಾಡಬೇಕು ಅಂತಂದಾಗ ನಾವು ಜೋಳಿಗೆ ಹಿಡಿದವರು, ಪುಟತಾನೆ ಜೋಳಿಗೆ ಹಿಡಿದವರು. ಯಾವಾಗ ಜೋಳಿಗೆಗೆ ಶಕ್ತಿ ಬರುತ್ತದೆ ಆ ಜೋಳಿಗೆಯಿಂದನೇ ನಾವು ಇವತ್ತು ಅವರ ಪರಿಶ್ರಮ, ಅವರು ಪಟ್ಟಂತ ಪರಿಶ್ರಮ ಎಂತಂದ್ರೆ ಮೊನ್ನೆ ರಾಜ್ಯ ಒಂದು ತಿರುಗಿ ನೋಡುವಂತ ಕಾರ್ಯಕ್ರಮ ಮಾಡಿ ಇವತ್ತು ತುರ್ವಿಹಾಳ ಒಂದು ಅಮೋಘ ಸಿದ್ದೇಶ್ವರ ಮಠ ಇಡೀ ರಾಜ್ಯಕ್ಕೆ ಒಂದು ಗೊತ್ತು ಮಾಡುವಂತ ಸಂದರ್ಭ ಇವತ್ತು ನಮ್ಮ ಮಾವಯ್ಯ ತಾತನವರ ಗುರುಗಳು ಇವತ್ತು ಮಾಡಿದರು. ಅದೇ ರೀತಿ ಇವತ್ತು ಪ್ರಥಮವಾರಿಗೆ ಇಲ್ಲಿ ಅಡಿಗಲು ಸಮಾರಂಭ ಮಾಡಿದ್ದಾರೆ. ಅಡಿಗಲು ಸಮಾರಂಭ ಮಾಡಿ ಇಲ್ಲಿ ಪ್ರಾರಂಭ ಮಾಡಿದ್ರೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಅಂತಂದು ನಾವು ಊಹೆ ಮಾಡಿಕೊಳ್ಳಕ್ಕಾಗಲ್ಲ.
ಇದು ಅಷ್ಟೇ ರಾಜ್ಯ ತಿರುಗಿ ನೋಡುವಂತ ಸ್ಥಳ ಕೂಡ ಇದು ಆಗುತ್ತೆ ಅಂತಕ್ಕಂಥ ಮನೋಭಾವನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಅನೇಕ ಗುರುಗಳು ಆಶೀರ್ವಾದ ಮಾಡಲಿದ್ದಾರೆ. ನನಗೆ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನೀಡಿದ್ದಾರೆ. ಅವರ ಈ ವೇದಿಕೆ ಮೇಲೆ ಆಸನಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ 1 ಎಕರೆ ನೀಡಿರೋದ್ರಿಂದ ಅಲ್ಲಿ ಒಳ್ಳೆ ವಿಶಾಲವಾದಂತ ಕಟ್ಟಡ ನಿರ್ಮಾಣವಾಗಿದೆ. ಅಲ್ಲಿ ಭಕ್ತರ ಜೊತೆಗೆ ಅಲ್ಲಿ ಶಾಸಕರು ಸಹ ಸಹಾಯಧನದಿಂದ ಒಳ್ಳೆ ಕಟ್ಟಡ ನಿರ್ಮಾಣವಾಗಿದ್ದು ನನಗೆ ಸಾಕಷ್ಟು ಖುಷಿ ತಂದಿದೆ. ನಾವು ತುರ್ವಾಳ ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಮಠಕ್ಕೆ ಯಾವ ರೀತಿಯ ಸಹಕಾರ ನೀಡಿದೆವೋ ಅದೇ ರೀತಿಯಾಗಿ ಈ ಗಂಜಾಳ ಗ್ರಾಮದಲ್ಲಿ ಈ ದಿನ ಭೂಮಿ ಪೂಜೆ ಮಾಡಿದ್ದಾರೆ. ಆ ಭೂಮಿ ಪೂಜೆ ಮಾಡಿದ ಒಂದು ಉಲ್ಲಾಸಕರವಾಗಿ ರೀತಿಯಲ್ಲಿ ಬೆಳವಣಿಗೆ ಆಗ್ಲಿ, ಅದಕ್ಕೆ ಸಹಕಾರ ನೀಡ್ರಿ. ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಅಮೋಘ ಸಿದ್ದೇಶ್ವರ ಮಠ ಗುರುಗಳಾಗಿರ್ತಂಗ ಮಾದಯ್ಯಪ್ಪನವರು ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿದವರು ಅಂತಂದು ನಾನು ಹೇಳ್ತೀನಿ. ಇಲ್ಲಿ ಬಂದು ಏನು ಮಠ ಅಲ್ಲ, ಒಮ್ಮೆಲೆ ಅವ್ರು ಏನಂದ್ರೆ ಒಂದು ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡ್ತಂದೋದಕ್ಕೆ ನನಗೆ ಸಾಕಷ್ಟು ಖುಷಿಯನ್ನು ನೀಡ್ತೈತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಸಮಾಜ ಬೆಳಿಬೇಕಾದ್ರೆ ಮೊಟ್ಟ ಮೊದಲಿಗೆ ಶಿಕ್ಷಣ ಅವಶ್ಯಕತೆ. ಆದ್ರ ಆ ಶಿಕ್ಷಣ ಸಂಸ್ಥೆಯನ್ನು ಈ ಗಂಜಾಲ್ ಗ್ರಾಮದಲ್ಲಿ ಮಾಡಿರುವುದನ್ನು ನಮಗೆ ಸಾಕಷ್ಟು ಖುಷಿಯನ್ನು ಉಂಟು ಮಾಡಿದಂತಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾದಯ್ಯನಪ್ಪರು ಚಿಕ್ಕವರಾಗಿದ್ರು, ಅವಾಗ ನಮ್ಮ ಸಿದ್ದಯ್ಯ ತಾತನವರು ಲಿಂಗೈಕ್ಯರಾದಾಗ ನಮಗೆ ಸಾಕಷ್ಟು ನೋವಾಯ್ತು. ಯಾಕಂದ್ರೆ ನಮ್ಮ ತಾತನವರು ಚಿಕ್ಕವರಾಗಿದ್ದಾರೆ, ಆಗ ಲಿಂಗೈಕ್ಯರಾಗಿರೋದ್ರಿಂದ ನಮ್ಮ ಮಠ ಯಾವ ರೀತಿ ಅಧೋಗತಿಗೆ ಹೋಗುತ್ತಂತಂದು ಸಾಕಷ್ಟು ನೋವನ್ನು ವ್ಯಕ್ತಪಡಿಸಿದ್ವಿ. ಆದ್ರೆ ಮುದ್ಗಲ್ ಮಹಾನ್ ಸ್ವಾಮಿಗಳು ಒಂದು ಸಹಕಾರ ಕೃಪಾಶದಿಂದ ನಮ್ಮ ಮಾದಯ್ಯನಪ್ಪರು ಒಳ್ಳೆ ಶಿಕ್ಷಣವನ್ನು ಪಡೆದು ನಮ್ಮ ಈ ತುರುವಾಳ ಮಠವನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಅದೇ ರೀತಿಯಾಗಿ ಈ ಗಂಜಾಳ ಗ್ರಾಮದ ಮಠವನ್ನು ಸಹ ಈ ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸ್ತಾರೆ 100 ಅಂತ ಹೇಳುತ್ತಾ ನನಗೆ 4 ಮಾತನ್ನ ಇದೀಗನೇ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದಂತೆ ಸುಮಾರು 2003ರಲ್ಲಿ ನಮ್ಮ ತೀರ್ಥಲಿಂಗೇಶ್ವರ ಮಠದಲ್ಲಿ ಒಂದು ಭಕ್ತರ ಒಂದು ಸಭೆಯನ್ನ ಕರೆದಾಗ ಬಹಳಷ್ಟು ಸಂತೋಷದಿಂದ ಈ ಭಾಗದ ಭಕ್ತರು ಮಠಕ್ಕೆ ಬರಲಿ ಎನ್ನುವಂತಹ ಅಪೇಕ್ಷೆಯ ಸ್ವಾಮೀಜಿಗಳ ನಡುವೆ ಭಕ್ತರೆಡೆಗೆ ಮಠವನ್ನು ಒಯ್ಯುವಂತಹ ಸತ್ಕಾರ್ಯವನ್ನ ಮಾಡಿರುವಂತಹ ನಮ್ಮ ಮಾದಯ್ಯನವರು ಅವತ್ತು 2003ರಲ್ಲಿ ಈ ಭಾಗದಲ್ಲಿ ಒಂದು ಮಠ ಮಾಡಿದರೆ ಭಕ್ತರ ಹಾಗೂ ಗುರುವಿನ ಅಂತರ ಕಡಿಮೆ ಆಗ್ತೈತಿ. ಅಂತಹ ಒಂದು ಕಾರ್ಯಕ್ಕೆ ಭಕ್ತರು ಚಾಲನೆ ನೀಡಬೇಕು ಅನ್ನುವಂತಹ ಆದೇಶವನ್ನ ನೀಡಿದಾಗ ಈ ಭಾಗದಲ್ಲಿ ನಮ್ಮ ಗಂಜಿಯಾಳ ಗ್ರಾಮದ ಭಕ್ತರು ಅತ್ಯಂತ ಸಂತೋಷದಿಂದ ನಮ್ಮ ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಮಠ ಆಗ್ಲಿ, ಅದಕ್ಕೆ ನಮ್ಮ ಸಹಾಯ ಸಹಕಾರವನ್ನ ನೀಡ್ತೀವಿ ಅನ್ನುವಂತಹ ಮುಂದೆ ಬಂದು ಸುಮಾರು ಸಾಕಷ್ಟು ಹಣವನ್ನ ನೀಡಿ ಇಂತಹ ಒಂದು ಜಮೀನನ್ನ ಖರೀದಿಸುವಂತ ಕೆಲಸ, ಅದರ ಜೊತೆಗೆ ಅನೇಕ ಗ್ರಾಮಗಳ ಭಕ್ತರು ಕೂಡ ಸಹಾಯ ಸಹಕಾರವನ್ನ ನೀಡಿ ಇವತ್ತು ಶ್ರೀ ಗುರು ಅಮೋಘ ಸಿದ್ದೇಶ್ವರ ಮಠ ಮತ್ತು ಶಿಕ್ಷಣ ಈ ಭಾಗದಲ್ಲಿ ಒಂದು ಶಿಕ್ಷಣ ಕಾಶಿ ಆಗ್ಬೇಕು. ಆ ಭಾಗದಲ್ಲಿ ಸಿದ್ಧಗಂಗಾ ಮಠ, ಅದ್ರ ಜೊತೆಗೆ ಕೊಪ್ಪಳದ ಗವಿಶ್ರೀಗಳ ಮಠ ಯಾವ ರೀತಿ ಶಿಕ್ಷಣ ಕ್ರಾಂತಿಯನ್ನ ಮಾಡ್ತಿದ್ದವು ನಮ್ಮ ಸಮಾಜದಲ್ಲಿ, ಆ ರೀತಿ ಈ ಭಾಗದಲ್ಲಿ ನಮ್ಮ ಶ್ರೀ ಅಮೋಘ ಸಿದ್ದೇಶ್ವರ ಮಠ ನಮ್ಮ ಶ್ರೀ ಮಾದಯ್ಯಜ್ಜನವರ ನೇತೃತ್ವದಲ್ಲಿ ಶಿಕ್ಷಣ ಕ್ರಾಂತಿ ಆಗ್ಬೇಕು ಅನ್ನುವಂತಹ ಮಹದಾಸೆಯೊಂದಿಗೆ ಇವತ್ತು ಶ್ರೀ ಅಮೋಘ ಸಿದ್ದೇಶ್ವರ ಮಠ ಇವತ್ತು ಸ್ಥಾಪನೆ ಅಡಿಗಲ್ಲು ಪೂಜೆ ಹಾಗೂ ತಾಯಂದಿರಿಗೆ ಉಡಿ ತುಂಬುವಂತ ಕೆಲಸ ಮಾಡುವುದರ ಮೂಲಕ ಪ್ರಾರಂಭವನ್ನ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಹರಗುರು ಚರಮೂರ್ತಿಗಳು ಎಲ್ಲರೂ ಕೂಡ ಆಗಮಿಸಿ ಅಂತಹ ಒಂದು ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಆಗ್ಬೇಕು, ಹಾಗೆ ಆಗ್ತದೆ. ಯಾಕಂದ್ರೆ ನಮ್ಮ ಮಾದಯ್ಯಜ್ಜನವರು ಯಾವ ರೀತಿ ತೀಕ್ಷ್ಣತೆ ಇದೆ, ಯಾವ ರೀತಿ ಅವರ ಶಿಕ್ಷಣ ಪ್ರೇಮಿಗಳಿದ್ದಾರೆ, ಅದರ ಜೊತೆಗೆ ಅವರಿಗೆ ಮಾರ್ಗದರ್ಶಕರಾಗಿ ನಮ್ಮ ಚಿದಾನಂದ ಯಜ್ಜವರು ಕೂಡ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಶಿಕ್ಷಣ ಕ್ರಾಂತಿ ಮಾಡ್ಲಿಕ್ಕೆ ಅವರು ಕೂಡ ಮಾರ್ಗದರ್ಶನವನ್ನು ಮಾಡ್ತಾರ. ಅವರ ನೇತೃತ್ವದಲ್ಲಿ ನಮ್ಮ ಮಾದಯ್ಯಜ್ಜನವರು ನಾವೆಲ್ಲರೂ ಕೂಡ ಭಕ್ತರು ಅದಕ್ಕೆ ಶಕ್ತಿಯಾಗಿ ನಿಲ್ಲೋಣ. ಇವತ್ತು ಶ್ರೀ ಅಮೋಘ ಸಿದ್ದೇಶ್ವರ ಮಠ ಸ್ಥಾಪನೆ ಜೊತೆಗೆ ಇಲ್ಲೊಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಈ ಭಾಗದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಆಗುವಂತೆ ನಾವೆಲ್ಲರೂ ಕೂಡ ಭಕ್ತರು ಅದರ ಜೊತೆಗೆ ನಿಂತಾಗ ಮಾತ್ರ ಮಠ ಮತ್ತು ಶಿಕ್ಷಣ ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಜೊತೆಗೂಡಿ ಶ್ರೀಗಳ ಜೊತೆಗೂಡಿ ಇಂತಹ ಒಂದು ಕಾರ್ಯವನ್ನ ಮಾಡೋಣ ಅನ್ನೋ ವಿನಂತಿಯನ್ನು ಸಂದರ್ಭದಲ್ಲಿ ಅದೇ ಮನೆಯ ಒಂದು ಹುಡುಗಿ ಹೊರಗಡೆ ಆಡ್ತಾ ಇರ್ತಾಳೆ.
ಆ ಮಗು ಏನ್ ಮಾಡ್ತದೆ ಅಂತಂದ್ರೆ ಮಣ್ಣಾಟ ಆಡ್ತಿರ್ತಾಳೆ, ಆ ಮಣ್ಣನ್ನ ತಂದು ಜೋಳಿಗೆಗೆ ಹಾಕ್ಬಿಡ್ತಾಳೆ. ಮಣ್ಣನ್ನ ತಂದು ಜೋಳಿಗೆಗೆ ಹಾಕ್ತಾಳೆ. ಇನ್ನೇನು ಮಣ್ಣನ್ನ ಜೋಳಿಗೆ ಹಾಕ್ತಕ್ಕಂಥ ಸಂದರ್ಭವನ್ನ ಅವ್ರ ತಂದೆ ನೋಡ್ತಾನೆ. ಅವ್ರ ತಂದೆ ಬರ್ತಾ ಇರ್ತಾನೆ, ಓಡೋಡಿ ಬರ್ತಾನೆ. ದೊಡ್ಡವ್ರು ಬಂದಿದ್ದಾರೆ ನನ್ನ ಮನೆ ಹತ್ರ, ಅವ್ರಿಗೆ ನಾನು ಏನು ಕೊಡ್ಬೇಕಲ್ಲ ಅಂತ ಓಡೋಡಿ ಬರ್ತಾ ಇರ್ಬೇಕಾದ್ರೆ ತನ್ನ ಮಗಳು ಮಣ್ಣನ್ನ ಹಾಕದ್ ನೋಡ್ತಾನೆ. ಮಗಳನ್ನ ಬೈತಾನೆ. ಬೈದು ಒಂದು ಪೆಟ್ಟು ಕೊಡಬೇಕಂತಾನೆ. ಆಗ ಸಮರ್ಥ ರಾಮದಾಸರು ತಡಿತಾರೆ. ಯಾಕೆ ನೀನು ಆ ಮಗುವನ್ನ ಬೈತಾ ಇದ್ದೀಯ? ಇಲ್ಲ ಬುದ್ಧಿ, ತಾವು ದೊಡ್ಡವರು, ತಾವು ನನ್ನ ಮನೆ ಬಾಗಿಲಿಗೆ ಬಂದಿದ್ದೀರಿ, ನನ್ನ ಮಗಳು ನಿಮ್ಮ ಜೋಳಿಗೆಯಲ್ಲಿ ಮಣ್ಣು ಹಾಕಿದ್ಲಲ್ಲ. ಆಯ್ತಪ್ಪ, ನಿನ್ನ ಮಗಳು ಜೋಳಿಗೆಯಲ್ಲಿ ಮಣ್ಣು ಹಾಕಿದ್ಲು, ಮತ್ ನೀನಾದ್ರೆ ಏನಾಗ್ತಾ ಇದ್ದೆ? ಬುದ್ಧಿ, ನಾನು ನಿನಗೆ 2 ಎಕರೆ ಹೊಲ ಬರೆದು ಕೊಡ್ತಾ ಇದ್ದೆ. ಹಾಗಾದ್ರೆ 2 ಎಕರೆ ಹೊಲ ಏನದು? ಅದು ಮಣ್ಣಲ್ವೇನು ಅಂತ ಕೇಳ್ತಾರೆ. ಮಣ್ಣಲ್ವೇನು ಅಂತ ಕೇಳ್ತಾರೆ. ಅಂದ್ರೆ ಒಂದು ಮಗು ನೀಡಿರ್ತಕ್ಕಂಥದ್ದು ಮಣ್ಣೆ, ಇಲ್ಲಿನ ಜನ ನೀಡಿರ್ತಕ್ಕಂಥದ್ದು ಇಂಥ ವಿಸ್ತಾರವಾಗಿರ್ತಕ್ಕಂಥ ಮಣ್ಣೆ. ಆದ್ರೆ ಈ ಮಣ್ಣಿನಲ್ಲಿ, ಈ ಮಣ್ಣನ್ನ ನೋಡುವ ನಮ್ಮ ಕಣ್ಣುಗಳು ಬದಲಾಗಬೇಕಾಗ್ತದೆ. ಈ ಮಣ್ಣನ್ನ ನೋಡುವ ನಮ್ಮ ಕಣ್ಣುಗಳು ಬದಲೇ ಆದ್ರೆ, ನಮ್ಮ ದೃಷ್ಟಿ ಬದಲೇ ಆದ್ರೆ ಇಲ್ಲಿ ಸೃಷ್ಟಿನೇ ಬದಲೇ ಆಗ್ತದೆ. ಸೃಷ್ಟಿನ ಬದಲಿ ಮಾಡತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು ನಿಮಗೆ ಸಿಕ್ಕಿದ್ದಾರೆ. ಅಂತ ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು ತಮ್ಮ ಶ್ರೇಯಾಭಿವೃದ್ಧಿಗಾಗಿ ಸಂಪೂರ್ಣವಾಗಿ ಏನನ್ನಾದರೂ ಸಾಧಿಸ್ಬೇಕಂತಕ್ಕಂಥ ಛಲ ಇರ್ತಕ್ಕಂಥ ಒಬ್ಬ ಗುರುಗಳಾಗಿದ್ದಾರೆ. ಗ್ರಾಮಕ್ಕೆ, ನಮ್ಮ ಮನೆಗೆ ಯಾವುದೇ ಪೂಜ್ಯರು, ಯಾವುದೇ ಮಠಾಧೀಶರು ಬಂದ್ರೆ ನಾವು ದಾನವನ್ನ ಕೊಟ್ಟು ಕಳಿಸ್ತಾ ಇದ್ದೀವಿ. ದಾನಕ್ಕ ನಮ್ಮಲ್ಲಿ ಏನು ಕೊರತೆ ಇಲ್ಲ. ಆದರೆ 2023ರಲ್ಲಿ ಅಲ್ಲಿ ಒಂದು ಪೂರ್ವಭಾವಿ ಸಭೆ ನಡೆದಾಗ ನಾನು ಕೂಡ ಒಂದು ಮಾತನ್ನ ಹೇಳಿದೆ. ನಮಗೆ ಮುಂದೆ ಗುರು ಐತಿ, ಹಿಂದೆ ಗುರುವಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದೆ. ಆ ಕಾರಣವಾಗಿ ಇವತ್ತು ಹಿಂದೆ ಗುರುಗಳಾಗಿ ನಮ್ಮ ಹಿಂದೆ ಇವತ್ತು ಮಾದಯ್ಯ ಸ್ವಾಮಿಗಳು ಇವತ್ತು ನಿಂತಿದ್ದಾರೆ. ಅವರು ಏನು ಕಾರ್ಯವನ್ನ ಕೈಕೊಳ್ತಾರ ಅದನ್ನ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅವತ್ತಿನ ದಿವಸ ನಾನು ತೀರ್ಥಗುಡಿಯಲ್ಲೂ ಕೂಡ ಹೇಳಿದ್ದೆ. ಆ ದಿಶೆಯೊಳಗೆ ನಮ್ಮ ಮಾದಯ್ಯ ಸ್ವಾಮಿಗಳು ಗುರುವಿನರವರು ಮೂರ್ತಿ ಚಿಕ್ಕದವರು ಕೂಡ ಕೀರ್ತಿ ಬಹಳ ದೊಡ್ಡದು, ಅವರ ಶಕ್ತಿ ಬಹಳ ದೊಡ್ಡದೈತಿ. ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂತಹ ಮನೋಭಾವ ಇವತ್ತು ನಮಗಾಗಬೇಕು ಅಂತಕ್ಕಂತಹ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಪ್ಪ ಅಂತಂದ್ರೆ ಅವರು ನಮ್ಮ ಭಾಗದೊಳಗೆ, ಇವತ್ತು ನಮ್ಮ ಗಂಜಾಳ ಗ್ರಾಮ ನಮ್ಮ ಭಾಗದೊಳಗೆ ಅಥವಾ ನಮ್ಮ ತಾಲೂಕಿನೊಳಗೆ ಒಂದು ಶಾಖಾ ಮಠ ಮಾಡಕತ್ತಾರಪ್ಪ ಅಂತಂದ್ರೆ ಅದರ ಹಿಂದೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಿಂತು ಆ ಕಾರ್ಯವನ್ನ ಪೂರ್ಣಗೊಳಿಸಲು ಕೂಡ ನಾವು ನಿಂದಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅಂತಕ್ಕಂತಹ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯದಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ನಮ್ಮ ಗುರುಗಳು ನನಗೆ ಏನೇ ಜವಾಬ್ದಾರಿಯನ್ನು ವಹಿಸಿದ್ರು ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂತಹ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೆ ದರ್ಶನ ಆಶೀರ್ವಾದಗಳನ್ನ ಕರುಣಿಸಿರುವಂತಹ ಸರ್ವ ಪೂಜ್ಯರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಲ್ಲಿ, ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀಮಠದ ಎಲ್ಲ ಸದ್ಭಕ್ತ ಬಂಧುಗಳಲ್ಲಿ, ಮಾತೆಯರಲ್ಲಿ, ಮುದ್ದು ಮಕ್ಕಳಲ್ಲಿ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಆ ಭಗವತ್ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಮಠಗಳ ಪಾತ್ರ ಬಹಳ ದೊಡ್ಡದು. ಇಡೀ ಭಾರತದ ಸಂಸ್ಕೃತಿಯನ್ನ ನಾವು ಅಧ್ಯಯನ ಮಾಡ್ಕೊಂಡು ಬಂದಾಗ ಮಠಗಳು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಈ ಎಲ್ಲ ಕ್ಷೇತ್ರದಲ್ಲಿ ತನ್ನದೇ ಆಗಿರತಕ್ಕಂತಹ ಕೊಡುಗೆಯನ್ನ ಮಠಗಳು ಮಾಡಿಕೊಂಡು ಬಂದಿದ್ದಾವೆ. ಆ ನಿಟ್ಟಿನಲ್ಲಿ ನಮ್ಮ ಜಗದಾದಿ ಜಗದ್ಗುರು ರೇವಣ ಸಿದ್ಧ
ಅಮೋಘ ಸಿದ್ಧ, ಸಿದ್ಧರಾಮ, ಈ ಒಂದು ಪರಂಪರೆಗಳು ನಮ್ಮ ಸಮಾಜಕ್ಕೆ ಗುರು ಪರಂಪರೆಗಳಾಗಿ ಇದ್ದಿರ್ತಕ್ಕಂಥವು. ಬಾಳೆ ಭಕ್ತಿವಂತರು. ಹಾಲಿಗೆ ಮುಕ್ಕು ಬಹಳ, ಬೆಣ್ಣೆಗೆ ಬೆಕ್ಕು ಬಹಳ, ತಲಾಟೆಯವರಿಗೆ ಲೆಕ್ಕ ಬಹಳ, ಪೊಲೀಸರಿಗೆ ಹಕ್ಕು ಬಹಳ. ಗಂಜಾಳ ಗ್ರಾಮದ ಸುತ್ತಮುತ್ತಲಿನ ಯಾವತ್ತೂ ಸದ್ಭಕ್ತರಿಗೆ ಭಕ್ತಿ ಬಹಳ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಊರಿನಲ್ಲಿ ಗಂಜಾಳ ಗ್ರಾಮದಲ್ಲಿ ಒಂದು ಶಾಲೆ, ಇದು ಎಲ್ಲ ನಮ್ಮ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಭೂಮಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಶರಣರು ಹೇಳ್ತಾರೆ, ಹಲವು ಮಾತೇನು ನೀನೊಯ್ದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆ ಆಗುವ ಅಂತ. ಹಲವು ಮಾತೇನು ಭಾಳ ಮಾತಾಡೋದು ಬೇಕಾಗಿಲ್ಲ. ಹಲವು ಮಾತೇನು ನೀನೊಯ್ದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ. ಇದು ಎಂಥದ್ದಪ್ಪ ಅಂತಂದ್ರೆ ಮಹಾದೇವ ತಾತನವರು ಪಾದವನ್ನಿಟ್ಟು ಓಂ ಶಾಂತಿ ಶಾಂತಿ ಶಾಂತಿ. ಜಗದಾದಿ ಜಗದ್ಗುರು ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರನ್ನೇ ಹೃದಯ ಮಂದಿರದಲ್ಲಿ ಪೂಜಿಸಿಕೊಂಡು ತಪಸ್ಯಯೋಗಿ, ಹಠಯೋಗಿ, ಜಲಯೋಗಿ, ಮಾ ತಪಸ್ವಿ ಅಮೋಘ ಸಿದ್ದೇಶ್ವರರನ್ನ